ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಂದು ಮಲಪ್ರಭಾ ನದಿ ತೀರದಲ್ಲಿ ಇರುವಂತಹ ಒಂದು ಸುಂದರವಾದ ಹಾಗೂ ಎಲ್ಲ ಜನರು ಒಗ್ಗಟ್ಟಿನಿಂದ ಜಾತಿ ಭೇದ ಭಾವನೆ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲ ಜಾತ್ರಿ ಶುಭ ಸಮಾರಂಭಗಳನ್ನು ಮಾಡಿಕೊಂಡು ಬರುವಂತಹ ಒಂದು ಭಾವ್ಯತೆಯಲ್ಲಿ ಮೇಲಾದ ಒಂದು ನಮ್ಮ ಗುಡಗೂರು ಗ್ರಾಮ. ನಮ್ಮೂರ ಗ್ರಾಮದ ಆದಿದೇವತೆ ಆದಂತಹ ಶ್ರೀ ದ್ಯಾಮಮ್ಮ ಹಾಗೂ ದುರ್ಗಮ್ಮನ ಒಂದು ದೇವಸ್ಥಾನವನ್ನು ನಾವು ಒಂದು ಜೀರ್ಣೋದ್ಧಾರ ಮಾಡಬೇಕಾಗಿತ್ತು. ಎಲ್ಲರೂ ಪ್ರತಿ ವರ್ಷ ಹಾಗೂ 5 ವರ್ಷ ಅಥವಾ 9 ವರ್ಷ 11 ವರ್ಷ ಹಿಂಗ ನಮ್ಮ ಪ್ರತಿ ಒಂದು ಗಳಿಗೆಗಳಲ್ಲಿ ನಾವು ಗ್ರಾಮದ ಎಲ್ಲ ಗುರು ಹಿರಿಯರು ಸೇರಿ ಒಂದು ಎಲ್ಲ ಜಾತಿ ಭೇದ ಭಾವನೆಯನ್ನು ಮರೆತು ಎಲ್ಲ ಒಗ್ಗಟ್ಟಿನಿಂದ ಒಂದು ಜಾತ್ರೆಯನ್ನು ಬಲು ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಿದ್ದೆವು. ಈಗ ಮೊದಲನೇ ವರ್ಷ, ಈಗ ಹಿಂದಿನ ವರ್ಷ ಅಂದ್ರ ಒಂದು 8 ವರ್ಷಗಳ ಮೊದಲು ಲೋಕೂರದಿಂದ ತಾಯಿ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯನ್ನು ಕರೆತಂದು ನಾವು ಬಲು ವಿಜೃಂಭಣೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಜಾತ್ರೆಯನ್ನು ನೆರವೇರಿಸಿದೆವು. ಈಗ ನಮ್ಮ ಹಳೆಯ ಒಂದು ದೇವಸ್ಥಾನದ ಕಟ್ಟಡವು ಬಹಳ ಒಂದು ಹಂಚಿನ ತಾಟಿನಿಂದ ಕೂಡಿದಿತ್ತು. ಎಲ್ಲರೂ ಎಲ್ಲ ಗ್ರಾಮದ ಪ್ರತಿಯೊಂದು ಮನೆಯ ಎಲ್ಲರೂ ಗುರು ಹಿರಿಯರು ಸೇರಿ ಒಂದು ನಿರ್ಧಾರ ಮಾಡಿಕೊಂಡಿದ್ದೆವು. ಆ ನಿರ್ಧಾರದಲ್ಲಿ ಈ ಒಂದು ನಡುವೂರಾಗ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಹಣ ಸಂಗ್ರಹಣೆ ಮಾಡಿ ಸರ್ಕಾರದಿಂದ ಬಂದಂತಹ ಒಂದು ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಈ ದೇವಸ್ಥಾನವನ್ನು ಒಂದು ಒಳ್ಳೆಯ ಸುಸಜ್ಜಿತವಾದ ದೇವಸ್ಥಾನ ಹೇಳಿಕೊಳ್ಳುವಂತಹ ಒಂದು ದೇವಸ್ಥಾನವನ್ನು ಮಾಡಿಕೊಳ್ಳಬೇಕೆಂದು ಎಲ್ಲರೂ ತೀರ್ಮಾನಿಸಿ ಗ್ರಾಮ ದೇವತೆಯಾದಂತಹ ಶ್ರೀ ದ್ಯಾಮಮ್ಮ ತಾಯಿ ಹಾಗೂ ದುರ್ಗಮ್ಮ ದೇವಿಯ ಒಂದು ನೂತನವಾದಂತಹ ಕಟ್ಟಡ ಲೋಕಾರ್ಪಣೆ ಹಾಗೂ ಒಂದು ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವು ಜರಗಲಿದ್ದು, ನಮ್ಮ ಜಾತ್ರೆಯು ದಿನಾಂಕ 16/3/2026 ಶುಕ್ರವಾರದಿಂದ ಪ್ರಾರಂಭವಾಗಿ ದಿನಾಂಕ 27/3/2026 ನಮ್ಮ ಜಾತ್ರೆಯು ನಮ್ಮ ಗುಡೂರು ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರಗಲಿದ್ದು, ಮೊದಲನೇ ದಿವಸ ಸೋಮವಾರ ನಾಳೆ 16 ತಾರೀಕದಂದು ಶ್ರೀ ಗ್ರಾಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಶ್ರೀ ಗ್ರಾಮ ದೇವಿಯ ಒಂದು ಕತ್ತೃ ಗದ್ದುಗೆಯ ಒಂದು ಪಾದಗಟ್ಟೆ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ತ ಗ್ರಾಮದ ಎಲ್ಲ ಸದ್ಭಕ್ತರು ಒಂದು ನೇತೃತ್ವವನ್ನು ವಹಿಸುತ್ತಾರೆ. ಈ ಕಾರ್ಯಕ್ರಮ ಪಾದಗಟ್ಟೆ ಪೂಜೆ ಹಾಗೂ ಗದ್ದಿಗೆ ಒಂದು ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಅನ್ನಪ್ರಸಾದ ಇರುತ್ತದೆ. ತದನಂತರ ರಾತ್ರಿ ಶ್ರೀ ಮೈಲಾರಲಿಂಗೇಶ್ವರ ಕಮಿಟಿ ವತಿಯಿಂದ ಒಂದು ಟಗರಿಣೆ ಕಾಳಗವನ್ನು ಏರ್ಪಡಿಸಿದ್ದಾರೆ. ತದನಂತರ ಮಂಗಳವಾರ 17/3/2026 ಈ ಒಂದು ದಿವಸ ಮುಂಜಾನೆ 8 ಗಂಟೆಗೆ ಶ್ರೀ ಲೋಕೂರೇಶ್ವರಿ ಧಾರವಾಡ ಜಿಲ್ಲೆಯ ಒಂದು ಲೋಕೂರು ಗ್ರಾಮದ ಈ ನಮ್ಮ ಊರು ಸಹ ಒಂದು ಲೋಕೂರು ಗ್ರಾಮದ ಒಂದು ಶಾಖಾ ಮಠದಂತೆ ಈ ದೇವಸ್ಥಾನವು ಇರುತ್ತದೆ. ಆದ ಕಾರಣ ನಮ್ಮ ಈ ಮಂಗಳವಾರ ದಿವಸ ನಮ್ಮ ಉತ್ಸವ ಮೂರ್ತಿಯಾದಂತಹ ಶ್ರೀ ದ್ಯಾಮಮ್ಮ ದೇವಿಯ ಒಂದು ಉತ್ಸವ ಮೂರ್ತಿಯನ್ನು ಶ್ರೀ ಲೋಕೂರು ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಭಿಷೇಕವನ್ನು ಮಾಡಿಸಿಕೊಂಡು ಬರುವುದಾಗಿ ಎಲ್ಲರೂ ಗುರು ಹಿರಿಯರು ತೀರ್ಮಾನಿಸಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ನಮ್ಮ ಉತ್ಸವ ಮೂರ್ತಿ ದ್ಯಾಮಮ್ಮ ಒಂದು ತಾಯಿಯನ್ನು ತೆಗೆದುಕೊಂಡು ಹೋಗಿ ಲೋಕೂರಕ್ಕೆ ಹೋಗಿ ಆ ಒಂದು ಅಭಿಷೇಕ ಹಾಗೂ ಕುಂಕುಮಾರ್ಚನೆಯನ್ನು ಮರಳಿ ನಮ್ಮ ಗ್ರಾಮಕ್ಕೆ ಕರೆದುಕೊಂಡು ಬರುತ್ತೇವೆ. ಗುರುವಾರ 19/3/2026 ಸಕಲ ಒಂದು ಕುಂಭಮೇಳ ಹಾಗೂ ಆರತಿಯ ಮುತ್ತೈದೆಯರ ಒಂದು ಆರತಿಯ ಸ್ವಾಗತವಾಗಿ ಸಕಲ ಬೆಳ್ಳಿನ ಮೊದಲ ಇರ್ಬೋದು, ಒಂದು ಬದನಾ ಮೇಳ ಇರಬಹುದು, ಈ ಎಲ್ಲ ಒಂದು ಸಕಲ ವಾದ್ಯ ಮೇಳಗಳೊಂದಿಗೆ ನಾವು ಒಂದು ನೂತನವಾಗಿ ಶ್ರೀ ಗ್ರಾಮದೇವಿಯ ಒಂದು ಮೂರ್ತಿಯನ್ನು ಗುಡಗೂರು ಗ್ರಾಮಕ್ಕೆ ಅಂದ್ರೆ 19ನೇ ತಾರೀಕಿನ ದಿವಸ ನಮ್ಮ ಗ್ರಾಮಕ್ಕೆ ತಾಯಿ ಆಗಮನವಾಗುತ್ತಿದ್ದಾರೆ. ಶುಕ್ರವಾರ ಈ ಒಂದು ನೂತನವಾಗಿ ನಿರ್ಮಾಣವಾದಂತಹ ಈ ಒಂದು ನಮ್ಮ ಗ್ರಾಮದ ನೂತನ ದೇವಸ್ಥಾನದ ಒಂದು ವಾಸ್ತು ಪೂಜೆ ಹಾಗೂ ಶ್ರೀ ಒಂದು ಸಕಲ ಹೋಮಗಳನ್ನು ಶ್ರೀ ನಮ್ಮ ಗ್ರಾಮದ ವೇದಮೂರ್ತಿಗಳಾದಂತಹ ಶ್ರೀ ಅರುಣ್ ಶಿವಕುಮಾರ್ ಹಿರೇಮಠ ಸ್ವಾಮಿಗಳು ಹಾಗೂ ನಮ್ಮ ಗ್ರಾಮದ ವೇದಮೂರ್ತಿಗಳಾದಂತಹ ನಮ್ಮ ಸಿಗಿದಾರ್ ಸಂಗಯ್ಯ ಹಿರೇಮಠ ಸ್ವಾಮಿಗಳು ಸಹ ಇವರ ನೇತೃತ್ವದಲ್ಲಿ ಈ ಒಂದು ನಮ್ಮ ದೇವಸ್ಥಾನದ ಒಂದು ವಾಸ್ತುಶಾಂತಿ ಹಾಗೂ ಒಂದು ಚಂಡಿಕಾ ಹೋಮ ನಿಯಮಗಳನ್ನು ನಮ್ಮ ದೇವಸ್ಥಾನದಲ್ಲಿ ನೆರವೇರುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ದಿವ್ಯ ಸಾನ್ನಿಧ್ಯವನ್ನು ಶತಸ್ಥಲ ಬ್ರಹ್ಮ ಶ್ರೀ ಗೋಲಿಂಗ ಶಿವಾಚಾರ್ಯರು ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಮಠ ಸಂಗೊಳ್ಳಿ ಇವರು ಈ ಪೂಜಾ ಕಾರ್ಯಕ್ರಮವನ್ನು ಮಹಾಚಂಡಿಕಾ ಹೋಮ ಈ ಕಾರ್ಯಕ್ರಮವನ್ನು ಇವರ ನೇತೃತ್ವದಲ್ಲಿ ಇವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರುತ್ತದೆ. ತದನಂತರ ಒಂದು ಗುಡಗೂರು ಗ್ರಾಮದ ಶ್ರೀ ಗ್ರಾಮದೇವಿ ಒಂದು ಜಾತ್ರಾ ಮಹೋತ್ಸವ ಕಮಿಟಿಯಿಂದ ಒಂದು ಅನ್ನ ಪ್ರಸಾದ ಮಹಾಪ್ರಸಾದ ನೆರವೇರುತ್ತದೆ.
ಭಜನಾ ಮೇಳ, ಡೊಳ್ಳಿನ ಮೇಳ ಈ ಎಲ್ಲ ತಮ್ಮ ತಮ್ಮ ಡೊಳ್ಳಿನ ಮೊದಲಿನ ಸೇವೆ ಹಾಗೂ ಭಜನಾ ಮೇಳದ ಸೇವೆಗಳನ್ನು ಅವರು ನಮ್ಮ ಗ್ರಾಮದ ಸಮಸ್ತ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ರಾತ್ರಿ ಜಾಗರಣೆ ನಡೆಯುತ್ತದೆ. ನಂತರ 20ನೇ ತಾರೀಕು 20 ನಂತರ ಆಯ್ತು. ನಂತರ ಶನಿವಾರ ದಿನಾಂಕ 21/3/2026 ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಶ್ರೀ ಲೋಕೂರು ಗ್ರಾಮದ ಶ್ರೀ ದ್ಯಾಮಮ್ಮ ತಾಯಿ ಹಾಗೂ ದುರ್ಗಮ್ಮ ದೇವಿಯನ್ನು ನಮ್ಮ ಗ್ರಾಮಕ್ಕೆ ಸಕಲ ವಾದ್ಯ ಮೇಳಗಳೊಂದಿಗೆ ಶ್ರೀ ತಾಯಿ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯನ್ನು ಸ್ವಾಗತವನ್ನು ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ರವಿವಾರ 22/3/2026 ಒಂದು ನಮ್ಮ ಗ್ರಾಮ ನೂತನ ಒಂದು ದೇವಸ್ಥಾನದ ಒಂದು ಲೋಕಾರ್ಪಣೆ ಹಾಗೂ ನೂತನ ದೇವಿಗಳ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಧಾರ್ಮಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಧಾರ್ಮಿಕ ಸಮ್ಮೇಳನದಲ್ಲಿ ಎಲ್ಲ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಒಂದು ಧಾರ್ಮಿಕ ಮಹಾ ಸಮ್ಮೇಳನ ನಮ್ಮ ಗುಡೂರು ಗ್ರಾಮದಲ್ಲಿ ನೆರವೇರುತ್ತದೆ. ಈ ಸೋಮವಾರ ದಿನಾಂಕ 23/2026 ಗುಡೂರು ಗ್ರಾಮದ ಸದ್ಭಕ್ತರಿಂದ ಶ್ರೀ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಗಳಿಗೆ ಉಡುಗೆ ತುಂಬುವ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದ ನೆರವೇರುತ್ತದೆ. ತದನಂತರ ಗುರು ಸಿದ್ದೇಶ್ವರ ಗಾಯನ ಸಂಘ ಸಾಕಿನ್ ಉದ್ಗಟ್ಟಿ ಹಾಗೂ ಶ್ರೀ ಮಾಯಮ್ಮ ದೇವಿ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಪಟ್ಟಿಯಾಳ್ ಇವರ ವತಿಯಿಂದ ಡೊಳ್ಳಿನ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ಇರುತ್ತದೆ. ತದನಂತರ ಮಂಗಳವಾರ ದಿನಾಂಕ 24/3/2026 ಮುಂಜಾನೆ ಶ್ರೀ ಗ್ರಾಮದೇವಿಗೆ ಬಾಬತ್ತಿನ ಮಣಿತವರದಿಂದ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅವತ್ತೇ ರಾತ್ರಿ 10 ಗಂಟೆಗೆ ಶ್ರೀ ಶಿವಯೋಗೇಶ್ವರ ಗೀಗಿ ಮೇಳ ಹಾಗೂ ರೇಣುಕಾ ಗೀಗಿ ಮೇಳ ತಂಡದವರಿಂದ ಗೀಗಿ ಪದ ಮೇಳ ಬರುತ್ತದೆ. ಬುಧವಾರ ದಿನಾಂಕ 25/3/2026 ಮುಂಜಾನೆ ಶ್ರೀ ಗ್ರಾಮದೇವಿಗೆ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳಿಂದ ಹಾಗೂ ಇನ್ನುಳಿದ ಸಾರ್ವಜನಿಕರಿಂದ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ. ಅವತ್ತೇ ರಾತ್ರಿ 10 ಗಂಟೆಗೆ ರಾಜರತ್ನ ಮೆಲೋಡೀಸ್ ಬಿಜಾಪುರ್ ಇವರಿಂದ ಹಾಸ್ಯ ಬರೆದಂತಹ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಗ್ರಾಮದೇವಿಯ ಒಂದು ಗುಡಿ ಆವರಣದಲ್ಲಿ ನೆರವೇರಿಸಲಾಗಿದೆ. ನಂತರ ಗುರುವಾರ 26/3/2026 ಶ್ರೀ ಗ್ರಾಮದೇವಿಗೆ ಒಂದು ಮಹಾಮಂಗಳಾರತಿ ಹಾಗೂ ಅನ್ನಪ್ರಸಾದ ನೆರವೇರುತ್ತದೆ. ಅವತ್ತೇ ರಾತ್ರಿ 10 ಗಂಟೆಗೆ ಸಂಗ್ಯಾಬಾಳೆ ಎಂಬ ಡಬ್ಬಿನ ಆಟ ಜರುಗುವುದು ಸ್ಥಳ ಶ್ರೀ ಗ್ರಾಮದೇವಿ ದೇವಸ್ಥಾನದ ಆವರಣದಲ್ಲಿ. ನಂತರ ಕೊನೆಯ ದಿವಸ ಶುಕ್ರವಾರ ದಿನಾಂಕ 27/3/2026 ನಮ್ಮ ಗುಡೂರು ಗ್ರಾಮದಲ್ಲಿ ಶ್ರೀ ತಾಯಿ ಲೋಕೂರೇಶ್ವರಿ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ಒಂದು ಹೊನ್ನಾಟ ಪಾಲ್ಕಿ ಉತ್ಸವ ಜರುಗುತ್ತದೆ. ತದನಂತರ ಪ್ರಸಾದ ಸೇವೆ, ನಂತರ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಗುಡೂರು ಗ್ರಾಮದಲ್ಲಿ ಜರುಗುತ್ತವೆ. ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಸದ್ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ತನುಮನ ಧನ ಸಹಾಯದಿಂದ ಹಾಗೂ ನಮ್ಮ ದೇವಿಯ ಒಂದು ಜಾತ್ರಾ ನಿಮಿತ್ತಕ್ಕೆ ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಈ ಶ್ರೀ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯ ಒಂದು ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಎಂದು ಹೇಳುತ್ತಾ ನಮ್ಮ ಗುಡೂರು ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ತಮ್ಮ ಈ ಒಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಾವು ಏನಪ್ಪಾ ಅಂತಂದ್ರ ಗ್ರಾಮದೇವಿ ಅರ್ಚಕರು. ನನ್ನ ಹೆಸರು ಗಂಗಪ್ಪ ನಾಗಪ್ಪ ಬಡಿಗೇರ. ಮೊದಲ ಸಣ್ಣ ಗುಡಿ ಐತ್ರಿ ಅಮ್ಮಂದ, ಈಗ ದೊಡ್ಡ ಗುಡಿ ಆಗಿ ಅಗದಿ ಎಲ್ಲಾರು ಮನುಷ್ಯನಾಗ ಹೊಕ್ಕ ಆ ದೇವಿ ದೊಡ್ಡ ಗುಡಿ ಮಾಡ್ಕೊಂಡ ಅಗದಿ ಬೇಡಿಯಾರಿಗೆ ಬೇಡಿದ್ದ ಆ ವರ ಕೊಟ್ಟಿದಾವು. ಆ ದೇವಿಗೆ ನಾವು ನೀವೆಲ್ಲರ ಸುಖ ಸಂಪತ್ತ ಆಯುಷ್ಯ ಆರೋಗ್ಯವನ್ನು ಕೊಟ್ಟ ಆ ದೇವಿ ನಿಮ್ಮೆಲ್ಲರಿಗೆ ಕಾಪಾಡ್ಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಾಗೂ ನಮ್ಮ ಗ್ರಾಮದ ಶ್ರೀ ದೇವತೆಗಳಾದಂತಹ ಶ್ರೀ ದ್ಯಾಮಮ್ಮ ದೇವಿ ಹಾಗೂ ದುರ್ಗಮ್ಮ ದೇವಿಗಳ ಒಂದು ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಈ ನಮ್ಮ ಗುಡೂರು ಗ್ರಾಮದ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.